ಮಾಡ್ರಿ ಗಣಿತ ಚೆಂದಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ. ಇದನ್ನು ಎರಡು ರೀತಿ ತಿಳಿಸ್ತಾನ, ಇದನ್ನು ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾತು ಅಂತಂದ್ರೆ ನನಗೆ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದಿಂದ ನಿಮಗೆ ತಿಳಿಸ್ತಾನೆ. ಇದನ್ನು ಎರಡು ರೀತಿಯೊಳಗೆ ಹೆಂಗೆ ಮಾಡೋದು ನಿಮಗೆ ತೋರಿಸ್ತಾನೆ ನೋಡ್ರಿ. 2/8 ಬರೋಬ್ಬರಿ 2ಕ್ಕೆ ನೀವು 8ರಲ್ಲೇ ಭಾಗಿಸಿದ್ರಿ ನೋಡ್ರಿ. 0.1 ತೋರಿ 8 2 16, 4 ಉಳಿತು, 1 0 ತೋಳಿಗೆ ಪರ್ಮಿಷನ್ ಅದ. 8 5 40 ಬರೋಬ್ಬರಿ 0 ಬರೋಬ್ಬರಿ. ಇದ್ರ ಉತ್ತರ ಎಷ್ಟು ಬಂತು? 0.25 ಬಂತು. ಉತ್ತರ ಸಂಖ್ಯೆ ಬಿ. ಇದು ಇನ್ನೊಂದು ರೀತಿ ಒಳಗೆ ಮಾಡಿರಿ. 2/8 ಈಗ ನೋಡ್ರಿಲೆ, ಇದು 10ಕ್ಕೆ ಭಾಗ ಹೋಗ್ತದಂತ ನೋಡ್ರಿ. ಇಲ್ಲ. 100ಕ್ಕೆ ಇಲ್ಲ. 1000ಕ್ಕೆ ಹೋಗ. 1000ಕ್ಕೆ ಹೋಗ್ತಿತ್ತಂದ್ರೆ ಇಲ್ಲಿ 1000 ಇಡ್ರಿ. 1000 ಇಟ್ಟ ಇದು 125 8ರಲ್ಲಿ 1000. ಇದನ್ನು 125ರಲ್ಲೇ 125ರಲ್ಲೇ ಇದನ್ನು ಗುಣಾಕಾರ ಮಾಡ್ರಿ. ಮೇಲೆ 125 ಎಷ್ಟಾಯ್ತು? 250 ಆಯ್ತು. ಆಮೇಲೆ ಎಷ್ಟು ಸ್ಥಾನವ? 3 ಸ್ಥಾನ. 1 2 3 1 2 3 ಬರೋಬ್ಬರಿ 0.250 ಆಯ್ತು. ಒಂದು ಸ್ಥಾನ ತೆಗೆದು ಬಿಡ್ರಿ 0 ಮುಂದೆ. 0.25. ನೀವು ಈ ರೀತಿ ಮಾಡೋದನ್ನು ಕಲಿಬೇಕು. ಎರಡೆರಡು ರೀತಿ ಗಣಿತಗಳನ್ನು ನೀವು ಕಲಿಬೇಕು. ಈಗ ನೋಡ್ರಿ, ಯಾವ್ದು ಹಿಂಗೆ ಗಣಿತ ಇದ್ದಾಗ ಹೆಂಗೆ ಮಾಡಬೇಕು ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ. ಭಾಳ ಇಂಪಾರ್ಟೆಂಟ್ ಇದು. ಭಾಗಾಕಾರ ಯಾವಾಗಲಾದರೂ ನೋಡ್ರಿ. 648.537 ಅದ. ಹೌದಾ? ಸರ್ವಾಸ ಬಾಗಿಲಿ ಎಷ್ಟು? 100 ಅದ. ತಿಳಿತಾ? ಇದ್ರ ಸ್ಥಾನ ಮೇಲೆ ಹಾಕೋರಿ. 1 2 3. ಇದರದ ಸ್ಥಾನ ಬೆಲೆ ಎಷ್ಟಾಯ್ತು? 3 ಆಯ್ತು. ಇದ್ರದ್ದು 3 ಹಾಕೊಂಡ್ರಿ. ಇಲ್ಲೇ ಭಾಗಾಕಾರ ಎಷ್ಟದ? 100 ಅದ. ಇದ್ರದ್ದು 3 ಸ್ಥಾನ ಹಾಕೊಂಡ್ರಿ. ಆಮೇಲೆ ಇದನ್ನು ತೆಗೆದಿಟ್ಟು ಬಿಡ್ರಿ. 6 4 8 5 3 7 ಸರ್ವಾಸ ಬಾಗಿಲೆ 1 2 3 4 5 ಎರಡು ಸರಿ. 1 2 3 4 5 1 2 3 4 5 = 6.48 ಎಲ್ಲದ ನೋಡ್ರಿ. 6.48 ಉತ್ತರ ಸಂಖ್ಯೆ ಎ. ಇನ್ನೊಂದು ರೀತಿ ಒಳಗೆ ಮಾಡ್ಲಿಕ್ಕೆ ಬರ್ತಾವ ನೋಡ್ರಿ. ಇಲ್ಲೇ ತೋರಿಸ್ಬಿಡ್ತಾನೆ ನಿಮಗೆ ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ. ಇದು 100ಲೆ ಭಾಗಾಕಾರ ಹೇಳ್ಯಾರ. ಭಾಗಾಕಾರ ಇದ್ದಾಗ ಇದರ ಸ್ಥಾನ ಬೆಲೆ ಎಷ್ಟದ? 537 ಅದ. ಇದು ಬಿಡ್ರಿ ಅಂಕದ. ಈಗ 100ಲೆ ನೀವು ಭಾಗಿಸ್ಯಾರ ಅಂದ್ರೆ 2 ಸ್ಥಾನ ಹಿಂಬರಿಕೆ ಸರಿಸಿ ಬಿಡ್ರಿ. ಅದು ಉತ್ತರ ಬಾಯಿಲೆ ಇಡ್ಬೋದು. ಏನು ಮಾಡೋದು? ಭಾಗಾಕಾರದಾಗ ಏನು ಮಾಡಬೇಕು? ಇದೇನು ನೀವು ಇಡೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ತೋರಿಸ್ಮೇಲೆ 648.537 ಅದ. ತಳಗ ಹಿಂಗೆ 1000 ಬಂತು 100 ಬಂತು ಅಂದ್ರೆ ಏನು ಮಾಡಿ ಬಿಡಬೇಕು? ಭಾಗಾಕಾರ ಇದ್ದಾಗ ಇಲ್ಲಿ ದಶಮಾಂಶ ಇತ್ತಂದ್ರೆ 2 ಸ್ಥಾನ ಹಿಂಬರಿಕೆ ತಂದು 6 ಮುಂದಿಟ್ಟು ಉತ್ತರ ಇಟ್ಬಿಡಿ. ನೋಡಿ, 6.48 ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಇದೊಂದು ರೀತಿ 2. ಇದು ರೀತಿ 1. ಹಿಂಗೆ ತಿಳ್ಕೊಬೇಕು. ಮುಂದಿಂದ ನೋಡಿ. 0.543ರಲ್ಲಿ 4ರ ಸ್ಥಾನ ಬೆಲೆ. 4ರ ಸ್ಥಾನ ಬೆಲೆ 4/100. 4/100 ಇದು ಭಾಗಾಕಾರ ಬರೋಬ್ಬರಿ 0.04. ಮುಖ ಬೆಲೆ ಯಾವಾಗಲಾದ್ರೂ 4 ಇದ್ರದ್ದು. ಇದು ಏನಿರ್ತದೆ ಅದೇ ಮುಖ ಬೆಲೆ. ಅಥವಾ 4 × 1 ಮಾಡಿದ್ರು ನಡೀತು. ಈಗ 2 ಸ್ಥಾನ ಬಂದಂದ್ರೆ 2 0 ಕೊಡ್ರಿ. -0.04. ಮುಖ ಬೆಲೆ ಯಾವಾಗಲಾದರೂ 4 ಹಚ್ಕೋರಿ. 1ರಲ್ಲೇ ಗುಣಾಕಾರ ಮಾಡಿದ್ರು 4 ಬರ್ತದ. ಮುಖ ಬೆಲೆ 4. ಸ್ಥಾನ ಬೆಲೆ ಎಷ್ಟದ? 0.04. ಹಿಂಗೆ ತಿಳ್ಕೊಬೋದು ಗಣಿತಗಳು. ಭಾಳ ಸರಳ ರೀತಿ ಒಳಗೆ ತಿಳ್ಕೊಬೋದು. ನಿಮಗೆ ಇನ್ನೊಂದು ಏನು ಮಾಡಬೇಕು? ಇನ್ನೊಂದು ಸರಳ ರೀತಿ ಒಳಗೆ ತೋರಿಸ್ತೀನಿ ನಾನು.
ಮುಖಬೆಲೆ 4 ಅಂದರೆ ಏನು ತಿಳ್ಕೊಂಡ್ರಿ ಈಗ? ದಶಾಂಶ ಇದು 10, ಇದು 100. ಇದು 4 ಗುಂಡ್ಲೆ 100 ಮಾಡಿದಾಗ 0.04 ಅಂತೂ ಆತ. ಇದಕ್ಕೇನಂತಾರೆ? ಸ್ಥಾನ ಬೆಲೆ ಅಂತಾರೆ. ಇದಕ್ಕೆ ಸ್ಥಾನ ಬೆಲೆ. ಮುಖ ಬೆಲೆ ಬರೋಬ್ಬರಿ ಏನು ಅದನ್ನು ತಿಳ್ಕೊಬೇಕು. ಮುಖ ಬೆಲೆ ಬರೋಬ್ಬರಿ 4 ಹಚ್ಕೊಂಡು ಬಿಡ್ರಿ. ಯಾವ ಅಂಕೆ ಇರ್ತದೆ ಅದನ್ನೇ ಹಚ್ಕೊಂಡು ಬಿಡ್ಬೇಕು. 4 ಹಚ್ಕೊಂಡು ಬಿಡ್ಬೇಕು. ವ್ಯತ್ಯಾಸ ಕೇಳ್ಯಾರಂದ್ರೆ -0.04 ನೋಡ್ರಿ. ಸ್ಥಾನ ಬೆಲೆಯನ್ನು ಕಳೆದು ಬಿಡ್ಬೇಕು. 10 4 ಆದ್ರೆ 6, 10 9 ಆದ್ರೆ 1, 3.96. 3.96 ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ? ಸಿ. 10ನೇ 4 ಎಂದರೆ ನೀನು ಭಾಷೆ ಹೇಳಿದ 10ನೇ 4 ಅಂದ್ರೆ ಒಂದು 0 ಬಂದದ, ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ಬೇಕು. ಉತ್ತರ ಸಂಖ್ಯೆ ಎ. ಇಂಥವೆಲ್ಲ ಆಗ್ಯಾವ ರಗಡ. ನಿಮಗೇನು ಮಾಮೂಲಿ ಅದಕ್ಕೇನು ಉದಾಹರಣೆ ಕೊಡೋ ಅವಶ್ಯಕತೆ ಇಲ್ಲ. ಸ್ಥಾನ ಬೆಲೆ ಮುಖ ಬೆಲೆ ಇಲಾಖೆಗಳು ಬೀಳ್ತಾವ. ನವೋದಯದಾಗ ಬೀಳ್ತಾವ, ಸೆಮಿ ಸ್ಕೂಲ್ನಾಗ ಬೀಳ್ತಾವ. ಕೇರ್ಫುಲ್ ಆಗಿರಿ. ಮುಂದೆ ಬಂದಾಗ ಹಂಗೆ ನಿಮ್ಗೆ ಹಿಂದೆ ಆಗ್ಯಾವ ನೋಡಿ. ಈಗ ಹಿಂದೆ ಆಗ್ಯಾವ. ಈಗ ಸ್ಥಾನ ಬೆಲೆ ಮುಖ ಬೆಲೆ ಈಗ ಬಂದದ್ದು ನೋಡಿ ಕ್ವಶನ್. ಚೆನ್ನಾಗಿ ಬಿಡಿಸ್ಕೊಳ್ರಿ.